ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗ ಮತ್ತೊಂದು ದೊಡ್ಡ ವಿವಾದ ಹುಟ್ಕೊಂಡೈತಿ. ಅದು ಡಾಲಿ ಧನಂಜಯ ಅವರು ನಾನ್ ವೆಜ್ ತಿಂದಿದ್ರ ಬಗ್ಗೆ. ಎಂಥ ದೊಡ್ಡ ವಿವಾದ ಇದು. ಸಮಾಜಕ್ಕೆ ಇದರಿಂದ ಎಂಥ ಒಳ್ಳೆ ಉಪಯೋಗ ಆಗುತ್ತಾ, ಅವರು ನಾನ್ ವೆಜ್ ತಿಂತಾರೋ ವೆಜ್ ತಿಂತಾರೋ ಅನ್ನೋದ್ರ ಮ್ಯಾಗ ಇಡೀ ಕರ್ನಾಟಕದ ಭವಿಷ್ಯ ನಿರ್ಧಾರ ಆಗೈತಿ. ಹಂಗಂತ ನಾವೆಲ್ಲರೂ ಸೇರ್ಕೊಂಡು ಸೋಷಿಯಲ್ ಮೀಡಿಯಾದೊಳಗೆ ಅಷ್ಟು ದೊಡ್ಡ ಚರ್ಚೆ ಮಾಡಾಕತ್ತೀವಿ. ಹೌದು, ಒಂದು ಪರ ಒಂದು ವಿರೋಧ. ಆದ್ರೆ ಈ ಪರ ವಿರೋಧ ಯಾಕ ಅದು ನನ್ಗೆ ಅರ್ಥ ಆಗೋದು. ಯಾಕಂದ್ರ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜ್ಕುಮಾರ್, ಅದ್ರ ನಂತರದ ತಲೆಮಾರಿನ ನಟರಾದ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ ನಾಗ್, ಇವ್ರು ಯಾವ ಜಾತಿ, ಎಲ್ಲಿಂದ ಬಂದ್ರು ಯಾರು ಕೇಳಿಲ್ಲ. ಕನ್ನಡದ ಪ್ರೇಕ್ಷಕರು ಯಾವತ್ತು ಯಾರನ್ನು ನೀವು ಯಾವ ಜಾತಿ ಯಾವ ಧರ್ಮತ ಯಾರನ್ನು ಕೇಳೇ ಇಲ್ಲ. ಇವತ್ತಿಗೂ ಕೂಡ ಸುದೀಪ್ ಆಗ್ಲಿ, ದರ್ಶನ್ ಆಗ್ಲಿ, ಉಪೇಂದ್ರ ಆಗ್ಲಿ, ಪುನೀತ್ ರಾಜ್ಕುಮಾರ್ ಆಗ್ಲಿ, ದುನಿಯಾ ವಿಜಯ್ ಆಗ್ಲಿ, ಅವ್ರು ಯಾವ ಜಾತಿ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಅವರು ಸ್ಕ್ರೀನ್ ಮೇಲೆ ಚೋತ್ನಿಗೆ ಆಕ್ಟಿಂಗ್ ಮಾಡ್ತಾರ, ಅಲ್ಲಿ ಮುಗೀತು. ಈ ಜಾತಿ ವಿಚಾರ ಎಲ್ಲಿಂದ ಬಂತು? ಧನಂಜಯ್ ಲಿಂಗಾಯತರ ಆಗಿರಬಹುದು, ಅವರು ನಾನ್ ವೆಜ್ ಊಟನ ಮಾಡಿರಬಹುದು. ಆದ್ರ ಇದಕ್ಕೊಂದು ಜಾತಿ ಹೆಸರಿಟ್ಟು ಅದನ್ನ ದೊಡ್ಡ ವಿವಾದ ಮಾಡಕ್ಕೆ ಟ್ರೈ ಮಾಡಕತ್ತಾರಲ್ಲ, ಮೊದ್ಲು ಅವ್ರಿಗೆ ಉಳ್ಳಾಡ್ಸ್ ಹೊಡಿಬೇಕು. ಯಾಕಂತ ಅಂದ್ರ ಯಾವತ್ತಿಂದನೂ ಅಂದ್ರ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಕಾಲದಿಂದ ಇಲ್ಲಿವರೆಗೂ ಯಾವ್ದ ನಟರ ಬಗ್ಗೆ ಯಾವ್ದು ಜಾತಿ ಗೀತಿ ಯಾರನ್ನೂ ನೋಡಿಲ್ಲ. ಕನ್ನಡ ಪ್ರೇಕ್ಷಕರು ಯಾವತ್ತಿದ್ರು ಆ ನಟನ ಟ್ಯಾಲೆಂಟ್ ನೋಡ್ಯಾರ, ಆ ಆಕ್ಟರ್ ಹೆಂಗ್ ಆಕ್ಟ್ ಮಾಡ್ತಾನ, ಸಮಾಜದೊಳಗೆ ಹೆಂಗಿರ್ತಾನ ಅಂತ ನೋಡ್ಯಾರ. ಆದ್ರೆ ಇದು ಸಮಸ್ಯೆ ಆಗಿರೋದಂದ್ರೆ ಇತ್ತೀಚೆಗೆ ಜಾತಿ ಅನ್ನೋದು ಯಾಕೆ ಬತ್ತು, ಹೆಂಗ್ ಬರಕತೈತಿ, ಇದನ್ನ ಸಿನಿಮಾ ಇಂಡಸ್ಟ್ರಿ ಒಳಗ ಈ ಜಾತಿ ಅನ್ನೋ ಒಂದು ಥೀಮ್ ನ ತರಕತ್ತಿದಾರ ಯಾರು, ಅದು ಖರೇನ ಗೊತ್ತಾಗೋದು. ಯಾಕಂದ್ರ ಒಬ್ಬ ನಟ ಅಂದ್ಮ್ಯಾಗ ಅವ್ರು ಸರ್ವ ವರ್ಗಕ್ಕೂ ಸೇರಿರ್ತಾರೆ, ಎಲ್ಲರಿಗೂ ಸೇರಿರ್ತಾರ. ಇಡೀ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಅವ್ರ ಸ್ವಂತ. ಇವ್ರು ಈ ಜಾತಿಯರು, ಇವ್ರು ಈ ಜಾತಿಯರಲ್ಲ, ಇವ್ರು ನಾನ್ ವೆಜ್ ತಿಂತಾರೆ, ಇವ್ರು ನಾನ್ ವೆಜ್ ತಿನ್ನಂಗಿಲ್ಲ, ಅದೆಲ್ಲ ಹೇಳ್ಕೆ ಅಂತ ಅವ್ರ ವಿರುದ್ಧ ದ್ವೇಷ ಹುಟ್ಸೋ ಕೆಲಸ ಯಾಕೆ ಮಾಡಕತ್ತಾರ, ಅದಕ್ಕೆ ನಮ್ಮವರೇ ಯಾಕೆ ಸಪೋರ್ಟ್ ಮಾಡಕತ್ತಾರ, ಅದಕ್ಕೆ ಯಾರು ಯಾಕೆ ಬಲವಾದ ಅಗೇನ್ಸ್ಟ್ ಆಗಿ ಒಂದು ಸ್ಟ್ಯಾಂಡ್ ತಗೋವಲ್ರು, ಇದು ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿರ ಎಲ್ಲೋ ಒಂದ್ ಕಡೆ ಅನ್ಸುತ್ತ, ಓಕೆ ಕೆಲವೊಬ್ರಿಗೆ ಈ ತರದ್ ವಿವಾದ ಆಗೋದು ಇಷ್ಟ ಐತಿ, ಅದಕ್ಕೆ ಅವ್ರು ಅದಕ್ಕ ಆ ತರದ್ ವಿವಾದ ಆಗಕ್ ಬಿಡಾಕತ್ತಾರ ಅಂತಂದು. ಆದ್ರ ಕನ್ನಡ ಪ್ರೇಕ್ಷಕರ ನಾವೇನ್ ಅದಿವಲ್ಲ, ಇಂಥ ವಿವಾದನ ತಡಿಗಟ್ಟಬೇಕು ಅನ್ನೋದು ನನ್ನ ಕಳಕಳಿ ವಿನಂತಿ. ಯಾಕಂದ್ರ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲರಿಗೂ ಸೇರಿದ್ದು, ಅಲ್ಲಿ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಬರೀ ಪ್ರತಿಭೆಗಷ್ಟೇ ಅವಕಾಶ ಆಗಿ. ಹಂಗಾಗಿ ಅಲ್ಲಿರೋರೆಲ್ಲರೂ ಸಿನಿಮಾದಾಗ ಈಗೇನು ಹೀರೋ ಆಗಿರೋರಾಗಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡೋರಾಗಿರ್ಲಿ, ಅದೇನಾರ ಆಗಿರ್ಬೋದು, ಅವರೆಲ್ಲರೂ ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ. ಹಂಗ ನೀವಂಗ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೂ ಮಾತಾಡ್ಬೇಕತ್ತಾದ್ರ ಸಿನಿಮಾ ಇಂಡಸ್ಟ್ರಿ ಒಳಗೆ ಸಾವಿರಾರು ಸಮಸ್ಯೆ ಅದಾವು. ಅದ್ರ ಬಗ್ಗೆ ಯಾಕೆ ಮಾತಾಡಂಗಿಲ್ಲ. ಒಂದು ಸಿನಿಮಾ ಕರೆಕ್ಟ್ ಆಗಿ ಪ್ರಮೋಷನ್ ಆಗವಲ್ದು, ಒಂದು ಸಿನಿಮಾ ಕರೆಕ್ಟ್ ಆಗಿ ಓಡವಲ್ದು, ಒಂದ್ ಸಿನಿಮಾಗ ಮಲ್ಟಿಪ್ಲೆಕ್ಸ್ನಾಗ ಕರೆಕ್ಟ್ ಆಗಿ ಸ್ಕ್ರೀನ್ ಸಿಗ್ವಲ್ದು, ಅದ್ರ ಬಗ್ಗೆ ಯಾರು ಎಷ್ಟು ಮಾತಾಡಕತ್ತೀರಿ? ಯಾಕೆ ಸಿಗೋದು? ಓಕೆ ಡನ್, ಈಗ ಕಳಪೆ ಸಿನಿಮಾ ಬಿಟ್ಬಿಡೋಣ. ಆದ್ರ ಒಳ್ಳೆ ಸಿನಿಮಾನು ಕೂಡ ಸರಿತ್ನಿಗೆ ರನ್ನಿಂಗ್ನಾಗೇ ಇಲ್ಲ. ಇದ್ರ ಬಗ್ಗೆ ಯಾರು ಪ್ರಮೋಷನ್ ಮಾಡುವಲ್ರು ಆ ಸಿನಿಮಾಗಳ ಬಗ್ಗೆ. ಅವು ಒಂದು ಎಕ್ಸ್ಟೆಂಟ್ ವರ್ಗೂ ಓಡ್ತಾವ ಥಿಯೇಟರ್ ಒಳಗೆ, ಆಮೇಲೆ ಮಾಯ ಆಗ್ಬಿಡ್ತಾವ. ಅದ ಬೇರೆ ಭಾಷೆ ಸಿನಿಮಾ ಬಂದ್ಬಿಟ್ಲೆ ಎಲ್ಲರೂ ಓಡ್ ಹೋಗ್ತಾರ. ಅದ್ರ ಬಗ್ಗೆ ಯಾರೇ ಮಾತ್ರ ಓಡ್ರು. ಈ ಕನ್ನಡ ಸಿನಿಮಾದೊಳಗೆ ಏನ್ ಫ್ಲಕ್ಚುಯೇಷನ್ ಆಗದಿತ್ತಲ್ಲ, ಆ ಕ್ವಾಲಿಟಿ ಫ್ಲಕ್ಚುಯೇಷನ್, ಅದನ್ನ ಹೆಂಗ ಸರಿ ಮಾಡ್ಬೇಕು ಅಂತ ಯಾರಾದ್ರೂ ಸಜೆಷನ್ ಕೊಡೋದ್ರ? ಯಾರು ಕೊಡ್ವಲ್ರು. ಒಂದು ಒಳ್ಳೆ ಸಿನಿಮಾ ಆಗ್ಲಿ, ಕೆಟ್ಟ ಸಿನಿಮಾ ಆಗ್ಲಿ, ಅದನ್ನ ಜನಕ್ಕೆ ರೀಚ್ ಆಗಂಗ ಪ್ರಮೋಷನ್ ಹೆಂಗ್ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಇದ್ರ ಬಗ್ಗೆ ಅಂದ್ರ ಈ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಪ್ರಮೋಷನ್ ಆಗಿರ್ಲಿ ಅಥವಾ ಇನ್ನೊಂದೆಷ್ಟೇನೋ ವಿಚಾರ ಆಗ್ಲಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಾಗ ಮಾತಾಡ್ತೀನಿ. ಈಗ ಸಮಸ್ಯೆ ಏನಪ್ಪ ಇಲ್ಲಿರೋದು ಅಂತ ಅಂದ್ರ, ಒಂದು ಸಿನಿಮಾ ಏನಾರ ಸೋತು ಅಂದ್ರ ಅದ್ರ ಕಡೆ ಬಟ್ ಮಾಡಿ ತೋರಿಸ್ತಾರೆ, ಈ ಸಿನಿಮಾ ಸೋತ್ ಅಂತಂದು. ಒಳ್ಳೆ ಸಿನಿಮಾ ಸೋತ್ರ ಯಾಕೆ ಸೋತು ಅಂತ ಯಾರು ಡಿಸ್ಕಷನ್ ಮಾಡಲ್ಲ, ಯಾರು ಅನಲೈಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ 7 ಮಲೆ ಸಿನಿಮಾನ ತಗೋರಿ. ಹಂಗ್ ನೋಡಿರ 7 ಮಲೆ ಸಿನಿಮಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಅದು ಯಾಕೆ ಸಕ್ಸಸ್ ಆಗ್ಲಿಲ್ಲ? ಆ ಸಿನಿಮಾ ಸಕ್ಸಸ್ ಆಗದೆ ಇರ್ಬೇಕಾರ, ಅಥವಾ ಆ ಸಿನಿಮಾ ಥಿಯೇಟರ್ ಇಂದ ಎತ್ತಂಬಿ ಆಗ್ಬೇಕಾರ ಇವರೆಲ್ಲ ಎಲ್ಲಿದ್ರು? ಈ ವಿವಾದ ಮಾಡೋರು ಅವ್ರು ಯಾವತ್ತು ಬರಂಗಿಲ್ಲ. ವಿವಾದ ಮಾಡೋರು ಇಂಥ ಒಳ್ಳೆ ಕೆಲ್ಸಕ್ಕೆ ಯಾವತ್ತು ಬರಂಗಿಲ್ಲ. ಇಲ್ಲ, ಈ ತರದೊಂದು ಸಿನಿಮಾ ಐತಿ ಹೋಗಿ ನೋಡ್ರಿ ಅಂತ ಬರಂಗಿಲ್ಲ. ಇಂಥ ಜಾತಿ ಕಿಡಿ ಹಚ್ಚಿ ಒಗ್ಗಟ್ಟಾಗಿರ ಒಂದಿಷ್ಟು ಮನುಷ್ಯರ ನಡುವೆ ಬೆಂಕಿ ಹಚ್ಚೋದ ಅವ್ರ ಕೆಲ್ಸ. ಹಂಗಾಗಿ ದಯವಿಟ್ಟು ಇಂಥ ವಿವಾದಕ್ಕ ಕಿವಿ ಕೊಡ್ಬ್ಯಾಡ್ರಿ, ಗಮನ ಕೊಡ್ಬ್ಯಾಡ್ರಿ, ಇಂಥ ವಿವಾದಕ್ಕ ಎಡೆ ಮಾಡಿ ಕೊಡ್ಬ್ಯಾಡ್ರಿ. ಒಗ್ಗಟ್ಟಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಕೇಳ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದ.